ನಮಸ್ಕಾರ ಕರ್ನಾಟಕ. ನಾನು ಶಿವ ಅಂಡ್ ವೆಲ್ಕಮ್ ಟು ದ ಪವರ್ ಆಫ್ ಆಪ್ಷನ್ಸ್ ಟ್ರೇಡಿಂಗ್. ಸ್ನೇಹಿತರೆ, ಇವತ್ತು ನೀವು ಅಪ್ಲಿಕೇಶನ್ ಓಪನ್ ಮಾಡಿದಾಗ ನಿಮ್ಗೊಂದು ಹೊಸ ಟ್ಯಾಬ್ ಕಾಣ್ತಿರುತ್ತೆ, ಫೈರ್ಸ್ ಸ್ಕ್ರೀನರ್ಸ್ ಅಂತ. ಇಲ್ಲಿ ಸೊ ಇದು ಏನಪ್ಪಾ ಅಂತಂದ್ರೆ ಫೈರ್ಸ್ ಫಿಯಾ ಅಂತ. ಓಕೆ, ಸೊ ಇದೊಂದು ಹೊಸ ಟ್ಯಾಬ್ ಆಡ್ ಆಗಿದೆ ಅಂಡ್ ಇದು ಎಲ್ಲಿದೆ ಅಂದ್ರೆ ಈ ಕ್ವಿಕ್ ಟ್ರೇಡ್ ಇದೇ ಲೈನ್ ಅಲ್ಲಿ ನೀವು ನೋಡ್ಕೊಂತಾ ಬಂದ್ರೆ ಫೈರ್ಸ್ ಸ್ಕ್ರೀನರ್ಸ್ ಇದೆ. ಸೊ ಇದನ್ನ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಈ ತರ ಒಂದು ಚಾಟ್ ಜಿಪಿಟಿ ತರದ ಒಂದು ಅಪ್ಲಿಕೇಶನ್, ಅಂದ್ರೆ ಗೂಗಲ್ ಅಲ್ಲಿ ಯಾವ ರೀತಿ ನಮಗೆ ಚಾಟ್ ಜಿಪಿಟಿ ಜನರಲ್ ಕ್ವೆಶನ್ಸ್ ಗೆ ಆನ್ಸರ್ ಮಾಡುತ್ತೋ ಅದೇ ರೀತಿ ಈ ಸ್ಟಾಕ್ ರಿಲೇಟೆಡ್ ಕ್ವೆಶನ್ಸ್ ಗೆ ನಮ್ಮ ಫೈರ್ಸ್ ಫಿಯಾ ಆನ್ಸರ್ ಮಾಡುತ್ತೆ. ಸೊ ನಿಮ್ಗೆ ಇನ್ ಡೆಪ್ತ್ ನಾಲೆಜ್ ಸಿಗುತ್ತೆ ಅಂಡ್ ಎಲ್ಲಾ ಕಂಪನಿಗಳ ಇವತ್ತು ಟಾಪ್ ಗೇನರ್ಸ್ ಯಾರು, ಟಾಪ್ ಲೂಸರ್ಸ್ ಯಾರು ಅಂತ ನಾವು ಈಚ್ ಅಂಡ್ ಎವ್ರಿ ಕಂಪನಿ ನಾವು ಹೋಗಿ ನೋಡೋದಕ್ಕೆ ನಮ್ಗೆ ಒಂಚೂರು ಟೈಮ್ ವೇಸ್ಟ್ ಆಗ್ಬೋದು. ಸೊ ಹಾಗಾಗಿ ಈಗ ನಮ್ಗೆ ಫೈರ್ಸ್ ಅಲ್ಲಿ ಈ ಹೊಸ ಒಂದು ಫೀಚರ್ ತುಂಬಾನೇ ಒಂದು ಯೂಸ್ಫುಲ್ ಅಂತಾನೆ ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಕ್ವೆಶನ್ ಕೇಳ್ತೀನಿ, ಸ್ಟಾಕ್ಸ್ ವಿತ್ ಮೋರ್ ದೆನ್ 10% ಗೇನ್ ಇನ್ ಲಾಸ್ಟ್ 7 days. ಓಕೆ, ಸೊ ಕಳೆದ 7 ದಿನಗಳಲ್ಲಿ ಟಾಪ್ ಸ್ಟಾಕ್ಸ್ 10% ಗಿಂತ ಜಾಸ್ತಿಯಾಗಿ ಗೇನ್ ಆಗಿರುವಂತ ಸ್ಟಾಕ್ಸ್ ಯಾವುದು ಅಂತ ಕೇಳಿದೀವಿ. ಸೊ ನೋಡೋಣ ಫೈರ್ಸ್ ಇದಕ್ಕೆ ಯಾವ ರೀತಿ ಉತ್ತರ ಕೊಡುತ್ತೆ ಅಥವಾ ಡೇಟಾ ಯಾವ ರೀತಿ ತಗೊಂಡ್ ಬರುತ್ತೆ ನಮ್ ಕಣ್ಮುಂದೆ ಅಂತ. ಸೊ ನೋಡ್ತಿರ್ಬೋದು ಸ್ನೇಹಿತರೆ, ನಿಮ್ಗೆ ಡೇಟಾ ಕಣ್ಮುಂದೆ ಇದೆ. ಸೊ ಇದು ಈ ರೀತಿ ವರ್ಕ್ ಆಗುತ್ತೆ. ನಿಮ್ಗೆ ಕ್ವೆಶನ್ಸ್ ನೀವು ಯಾವ ರೀತಿ ಫ್ರೇಮ್ ಮಾಡ್ತೀರಾ, ಸ್ಟಾಕ್ ಮಾರ್ಕೆಟ್ ನ್ಯೂಸ್ಗಳು ಅಥವಾ ಸ್ಟಾಕ್ ಮಾರ್ಕೆಟ್ ನ ಒಂದು ಸ್ಟಾಕ್ ಪ್ರೈಸ್ ಗಳು ಯಾವ ರೀತಿ ನೋಡೋದು ಅಂತ. ಸೊ ಮತ್ತೊಂದು ಕ್ವೆಶನ್ಸ್ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಅಂತ ಕೇಳೋಣ. ಸೊ ಯಾವ ರೀತಿ ಒಂದು ಬರುತ್ತೆ ಅಂತ ನೋಡೋಣ. ಓಕೆ, ಈಗ ನಾವು 1 week ಡೇಟಾ ನೋಡಿದ್ವಿ. ಇವಾಗ ಟಾಪ್ ಪ್ರೈಸ್ ಗೇನರ್ಸ್ ಇನ್ ಬ್ಯಾಂಕಿಂಗ್ ಸ್ಟಾಕ್ಸ್ ಇನ್ ಲಾಸ್ಟ್ 15 minutes. ಸೊ ಈ 15 ನಿಮಿಷದಲ್ಲಿ ಈ ತರ 10 ಟಾಪ್ ಗೇನರ್ಸ್ ಯಾವುದು ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಅಂತ ನೋಡೋಣ. ಸೊ ಸ್ನೇಹಿತರೆ, ಇದು ನೀವು ಬ್ಯಾಂಕಿಂಗ್ ಸೆಕ್ಟರ್ ಹಾಕ್ಬೋದು, IT ಸೆಕ್ಟರ್ ಹಾಕ್ಬೋದು, ಫಾರ್ಮಾ ಸೆಕ್ಟರ್ ಹಾಕ್ಬೋದು, ಈ ರೀತಿ ಎಲ್ಲ ನೋಡ್ಬೋದು. ಅಂಡ್ ಈ ರೀತಿ ಒಂದು ಒಳ್ಳೆ ಫೀಚರ್ ಇದೆ ಸ್ನೇಹಿತರೆ. ಸೊ ನಮ್ಗೆ ಟೈಮ್ ವೇಸ್ಟ್ ಆಗದೆ ನಾವು ಈಸಿಯಾಗಿ ಒಂದು ಕ್ಲಿಕ್ ಆಫ್ ಕ್ವೆಶನ್, ಒಂದು ಕ್ವೆಶನ್ ಕೇಳಿದ್ರೆ ಅದಕ್ಕೆ ಉತ್ತರ ನೋಡಿ ನಿಮ್ ಕಣ್ಮುಂದೆ ಸಿಗುತ್ತೆ. ಸೊ ಇದು ಟಾಪ್ ಪ್ರೈಸ್ ಗೇನರ್ಸ್ ಇನ್ ಬ್ಯಾಂಕಿಂಗ್ ಸ್ಟಾಕ್ಸ್. ಓಕೆ, ಇನ್ ಬ್ಯಾಂಕಿಂಗ್ ಸ್ಟಾಕ್ಸ್ ಅಲ್ಲಿ. ಓಕೆ, ಸೊ ಈ ರೀತಿ ಇದೆ ಸ್ನೇಹಿತರೆ. ಅಂಡ್ ನಿಮ್ಗೆ ಮತ್ತೊಂದು ಕ್ವೆಶನ್ ನೋಡಿ ಕ್ಲೋಸ್ ಮಾಡ್ಕೊಳ್ಳೋಣ. ಅಂಡ್ ಯಾವ್ದಾದ್ರು ನಿಮ್ ಕ್ವೆಶನ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತ ಅದಕ್ಕೆ ತಿಳಿಸ್ಕೊಡ್ತೀನಿ. ಓಕೆ, ಇವಾಗ ನಾವು ಇದನ್ನ ನೋಡಿದ್ವಿ. ಸೊ ಬ್ಯಾಂಕಿಂಗ್ ಸ್ಟಾಕ್ಸ್ ನೋಡಿದ್ವಿ, ನೀವು ಇದೇ ರೀತಿ IT ನೋಡ್ಬೋದು, ಫಾರ್ಮಾ, ನಿಮಗ್ ಬೇಕಾಗಿರೋ ಸೆಕ್ಟರ್ಸ್ ನೋಡ್ಬೋದು. ಅಂಡ್ ನಾವು 15 minutes ನೋಡಿದ್ವಿ ಅಲ್ವಾ. ಸೊ ಈಗ ನಾವು ಟಾಪ್ ಗೇನರ್ಸ್ ಟುಡೇ ಅಂತ ಹಾಕಿದ್ರೆ ಏನಾಗುತ್ತೆ ಅಂತ ನೋಡೋಣ. ಇವತ್ತಿಗೆ ಟಾಪ್ ಗೇನರ್ಸ್ ನೋಡೋಣ. ಓಕೆ, ಸೊ ಇವತ್ತು ಇದು IT ಆಗಿರ್ಬೋದು, ಫಾರ್ಮಾ ಆಗಿರ್ಬೋದು, ಅಥವಾ ಬ್ಯಾಂಕಿಂಗ್ ಆಗಿರ್ಬೋದು, ಯಾವುದೇ ಒಂದು ಆಗಿರ್ಬೋದು, ಯಾವುದೇ ಒಂದು ಸೆಕ್ಟರ್ ಆಗಿರ್ಬೋದು, ಇವತ್ತು ಟಾಪ್ ಪರ್ಫಾರ್ಮೆನ್ಸ್ ಯಾರು ಅನ್ನೋದನ್ನ ತೋರಿಸುತ್ತೆ. ಓಕೆ, ನೋಡಿ ರಿಸಲ್ಟ್ ನಮ್ ಕಣ್ಮುಂದೆ ಇದೆ. ಸೊ ನಮ್ಗೆ ಸಾಕಷ್ಟು ಸಮಯ ವೇಸ್ಟ್ ಆಗಲ್ಲ. ಸೊ ಕಣ್ಮುಂದೆ ರಿಸಲ್ಟ್ ಬರುತ್ತೆ ಒಂದು ಕ್ವೆಶನ್ ಹಾಕಿದ ತಕ್ಷಣ. ಸೊ ಮತ್ತೊಂದು ಕ್ವೆಶನ್ ಒಂದಿಗೆ ಕ್ಲೋಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಸೊ ಹೈಯೆಸ್ಟ್ OI in last 1 hour. ಸೊ ಈ ರೀತಿ ನೀವು ನಿಮ್ಮ ಕ್ವೆಶನ್ಸ್ ಏನಿದೆ ಅನ್ನೋದನ್ನ ನೀವು ಕೇಳಿ ಉತ್ತರ ತಿಳ್ಕೋಬಹುದಾಗಿದೆ ಸ್ನೇಹಿತರೆ. ಸೊ ಇದಾಗಿತ್ತು ಇವತ್ತಿನ ಒಂದು ಫೈರ್ಸ್ ಫಿಯಾ. ಸೊ ಸ್ನೇಹಿತರೆ, ಒಂದು ಕಂಪನಿ ಬೆಳೀತಿದೆ ಅಂತಂದ್ರೆ ಕಂಪನಿಯೊಂದಿಗೆ ಅಫ್ಕೋರ್ಸ್ ಕಂಪನಿ ಗ್ರೋತ್ ನೋಡ್ಬೇಕಾಗುತ್ತೆ. ಕಂಪನಿ ಗ್ರೋತ್ ಒಂದಿಗೆ ತಮ್ಮ ಯೂಸರ್ಸ್ ಗಳಿಗೆ ನಾವು ಎಷ್ಟು ಯೂಸರ್ ಫ್ರೆಂಡ್ಲಿ ಅಪ್ಲಿಕೇಶನ್ ಗಳನ್ನ ಲಾಂಚ್ ಮಾಡ್ತಿದೀವಿ, ಅಥವಾ ಒಳ್ಳೆ ಇನ್ನೂ ಯೂಸ್ಫುಲ್ ಫೀಚರ್ಸ್ ಏನೇನ್ ನಾವು ತರ್ತಿದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋದ್ರೆ ಫೈರ್ಸ್ ಅನ್ನುವ ಕಂಪನಿ 2016ರಲ್ಲಿ ಲಾಂಚ್ ಆಗಿ ಅಂಡ್ ಇಲ್ಲಿಯವರೆಗೂ ಒನ್ ಆಫ್ ದ ಬೆಸ್ಟ್ ಟ್ರೇಡಿಂಗ್ ಕಂಪನಿ ಆಗಿದೆ. ಐ ಮೀನ್ ಒನ್ ಆಫ್ ದ ಬೆಸ್ಟ್ ಸ್ಟಾಕ್ ಬ್ರೋಕರೇಜ್ ಕಂಪನಿ ಆಗಿದೆ ಅಂಡ್ ಬೆಳೀತಿದೆ. ಸೊ ಧನ್ಯವಾದಗಳು ಫೈರ್ಸ್ಗೆ ಅಂಡ್ ಒಳ್ಳೇದಾಗ್ಲಿ ಎಲ್ರಿಗೂ. ಅಂಡ್ ಸ್ನೇಹಿತರೆ, ಕೊನೆಯದಾಗಿ ನನ್ನ ಲಿಂಕ್ ಥ್ರೂ ಅಕೌಂಟ್ ಓಪನ್ ಮಾಡ್ಕೊಳ್ಳೋರಿಗೆ ಖಂಡಿತ ಒಂದು ಒಳ್ಳೆ ಬೆನಿಫಿಟ್ಸ್ ಇರುತ್ತೆ. ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿ ನನ್ನ ಫೈರ್ಸ್ ರೆಫರಲ್ ಲಿಂಕ್ ಇದೆ. ಇನ್ ಕೇಸ್ ಯಾರಿಗಾದ್ರು ಫೈರ್ಸ್ ಇಂಟ್ರೆಸ್ಟ್ ಆಗಿದ್ರೆ ಖಂಡಿತ ನೀವು ನನ್ನ ರೆಫರಲ್ ಲಿಂಕ್ ಥ್ರೂ ಯೂಸ್ ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೆ ಬೆನಿಫಿಟ್ಸ್ ಅಥವಾ ಫ್ರೀ ಕೋರ್ಸಸ್ ಈ ರೀತಿ ಒಂದೊಂದು ಬ್ಯಾಚ್ ಗೆ ಕಂಡಕ್ಟ್ ಮಾಡುವ ಪ್ರಯತ್ನ ಮಾಡ್ತಿದ್ದೀನಿ. ಸೊ ಇದಾಗಿತ್ತು ಸ್ನೇಹಿತರೆ. ಅಂಡ್ ಎಲ್ಲರಿಗೂ ಒಳ್ಳೇದಾಗ್ಲಿ, ಶುಭ ದಿನ. ಅಂಡ್ ನಾನು ಶಿವ. ಓಕೆ, ಥ್ಯಾಂಕ್ ಯು.